ಬಜೆಟ್ ಮಾರ್ಚಿನಲ್ಲಿ ಮಂಡಿಸೋದು. ಮಾರ್ಚಿನಲ್ಲಿ ಬಜೆಟ್ ಮಂಡಿಸ್ತೀವಿ. ನಾನು ಆಗ ಬಜೆಟ್ ಪೂರ್ವಭಾವಿ ಸಭೆ ಚರ್ಚೆ ಪ್ರಾರಂಭ ಆಗುತ್ತಲ್ಲ, ಆಮೇಲೆ ಹೇಳ್ತೀನಿ. ಕುಮಾರಸ್ವಾಮಿ ಆರೋಪ ಮಾಡಿ ಪ್ರೂವ್ ಮಾಡ್ಲಿ, ಸಾಬೀತ್ ಮಾಡಕ್ ಹೇಳಿ, ಅದನ್ನ ಸಾಬೀತ್ ಮಾಡಕ್ ಹೇಳಿ. 60% ಕಮಿಷನ್ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಇಟ್ ಇಂಪ್ರೂವ್ ಇಟ್. ಬರೀ ಆರೋಪ ಮಾಡೋದಲ್ಲ, ಆರೋಪ ಮಾಡದ ಮೇಲೆ ಅದನ್ನ ಸಾಬೀತ್ ಮಾಡಬೇಕಲ್ವಾ. ಆರೋಪ ಮಾಡದ ಮೇಲೆ ಅದನ್ನ ಸಾಬೀತ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಲ್ವಾ. ಬರೀ ವಿರೋಧ ಪಕ್ಷದವರು ಬರೀ ಆರೋಪಗಳು ಮಾಡೋದೇ ಕೆಲಸ ಅಲ್ಲ. ಆರೋಪಗಳನ್ನು ಮಾಡದ ಮೇಲೆ ಆರೋಪಗಳನ್ನ ಸಾಬೀತ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು, ಮತ್ತು ಆರೋಪಗಳನ್ನ ದಾಖಲಾತಿಗಳ ಮೂಲಕ ಮಾಡಬೇಕು. ದಾಖಲಾತಿ ಇಲ್ದೇನೆ, ಆಧಾರ ಇಲ್ದೇನೆ ಆರೋಪಗಳನ್ನ ಮಾಡಬಾರ್ದು. KSRTC ಬಸ್ ದರ ಎಲ್ಲಾ ಕಾಲದಲ್ಲೂ ಕೂಡ ನಡ್ಕೊ ಬಂದಿದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ನಡ್ಕೊ ಬಂದಿದೆ. ಬಿಕಾಸ್ ಅಲ್ಲಿ ನೌಕರರ ಸಂಬಳ ಜಾಸ್ತಿ ಆಗ್ತದೆ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಬಸ್ಸಿನ ಕೊಂಡ್ಕೊಳ್ತಕ್ಕಂಥದ್ದು, ಬಸ್ಸಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರ್ತದೆ, ಮತ್ತೆ ಇನ್ಫ್ಲೇಷನ್ ಕೂಡ ಇರ್ತದೆ. ಸೊ ನಾವು ಬೆಲೆ ಏರಿಸಿ 5 ವರ್ಷಗಳ ಹಿಂದೆ 2000 ಇಸ್ವಿನಲ್ಲಿ ಬೆಲೆ ಹೆಚ್ಚಿಗೆ ಆಗಿದ್ದು. ಸೊ ನಮ್ಮ ಎಲ್ಲ KSRTC ಕಾರ್ಪೊರೇಷನ್ಗಳಿದ್ದಾವಲ್ಲ, ಅವು ಎಲ್ಲ ತೊಂದರೆನಲ್ಲಿದ್ದಾವೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು, ಅದಕ್ಕೋಸ್ಕರ ಮಾಡಿದ್ವಿ. ಈಗ ಬಿಜೆಪಿ ಅವ್ರ ಕಾಲದಲ್ಲಿ ಆಗಿರ್ಲಿಲ್ವಾ, ಕುಮಾರಸ್ವಾಮಿ ಕಾಲದಲ್ಲಿ ಆಗಿರ್ಲಿಲ್ವಾ, ಬೆಲೆ ಏರಿಕೆ ಆಗಿರ್ಲಿಲ್ವಾ? ಇಲ್ಲ, ಮಾಡಿಲ್ಲ ಅಂತ ಹೇಳಿ ನೋಡೋಣ. ಈಗ ಕೇಂದ್ರ ಸರ್ಕಾರದಲ್ಲಿ ಮಾಡಿಲ್ವಾ, ರೈಲ್ವೆ ದರ ಏರಿಸಿಲ್ವಾ? ಇಲ್ಲ, ಅದೆಲ್ಲ ಹೈಕಮಾಂಡ್ ಅವರು ತೀರ್ಮಾನ ಮಾಡೋದು, ನಾವಲ್ಲ ಮಾಡೋದು. KPCC ಅಧ್ಯಕ್ಷರದು, ಚೀಫ್ ಮಿನಿಸ್ಟರ್ದು ಎಲ್ಲ ಹೈಕಮಾಂಡ್ ನವರು ಏನ್ ತೀರ್ಮಾನ ಮಾಡ್ತಾರೆ ಅದು. ಯಾವ್ದು ಖಾಲಿ ಇದಾವೆ? ಹೌದೌದು, ನಾಗೇಂದ್ರ ಅವರು ಹೈಕಮಾಂಡ್ ಅವ್ರ ಜೊತೆ ಮಾತಾಡಿ ಅದನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ. ಯಾರ ಕಾಲದಲ್ಲಿ ನಿಂತದ್ದು? ಯಾರ ಕಾಲದಲ್ಲಪ್ಪ ನಿಂತದ್ದು? ಅದು ಯಾವುದೇ ಸರ್ಕಾರ ಅಲ್ಲ, ಕೋರ್ಟ್ ಮುಂದೆ ಹೋಗಿದೆ, ಕೋರ್ಟ್ ನಲ್ಲಿ ಇತ್ಯರ್ಥ ಆಗ್ಬೇಕು. ನಾವು ಎಲೆಕ್ಷನ್ ಮಾಡಕ್ಕೆ ತಯಾರಾಗಿದ್ದೀವಿ. ಎಲೆಕ್ಷನ್ ಮಾಡ್ಲಿಕ್ಕೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡ್ಲಿಕ್ಕೆ ತಯಾರಾಗಿದ್ದೀವಿ. ಯಾವಾಗಾದ್ರೂ ಕೂಡ ಚುನಾವಣೆ ಮಾಡ್ತೀವಿ. ಎಲ್ಲ ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಕೆಲವರು ಎಂಪಿರಿಕಲ್ ಡಾಟಾ ಇಲ್ಲ ಅಂತಕ್ಕಂಥ ಇದ್ದುದರಿಂದ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಮಾಡಿದ್ದೀವಿ. ನಾವು ಒಳ ಮೀಸಲಾತಿ ಮಾಡ್ಲಿಕ್ಕೆ ಬದ್ಧರಾಗಿದ್ದೀವಿ. ಏನು ಊಟಕ್ಕೆ ಸೇರೋದೇ ತಪ್ಪ? ನೀವು 4-5 ಜನ ಊಟಕ್ಕೆ ಸೇರಲ್ವಾ? ನಾವು ಸೇರಿದ್ರು ಅಷ್ಟೇ, ನಾವು ಊಟ ಮಾಡೋದು ಒಂದೇ, ನೀವು ಊಟ ಮಾಡೋದು ಒಂದೇ. ಇಲ್ಲ ನಾನ್ ವೆಜ್ ತಿಂತೀವಿ, ಇಲ್ಲ ವೆಜಿಟೇರಿಯನ್ ತಿಂತೀವಿ. ಊಟ ಮಾಡೋದು ಅಂತಂದ್ರೆ ಎಲ್ರು ಊಟ ಮಾಡೋದು ಒಂದೇ. ಈಗ ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವ್ರು ಸೇರಿದ್ರೆ ಬಣ್ಣ ಇಲ್ಲ. ಊಟ ಮಾಡಕ್ ಸೇರಿದ್ರು. ಈಗ ಬಹಳ ಸ್ಪಷ್ಟಪಡಿಸಿದೀವಿ, ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ.
ನೀವೇ ಸಿಎಂ ಇದ್ದಾಗ ಮಾಡಿದ್ರೆ ದಾವಣಗೆರೆಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ನೀವೇ ಸಿಎಂ ಇದ್ದಾಗ ಮಾಡಿದ್ರು ಮುಂದಕ್ಕೆ ಹೋಯ್ತದು ಅದನ್ನ ಈ ವರ್ಷ ಮತ್ತೆ ಮರು ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಮಾಡ್ಕೊಳ್ಳಿಕ್ಕೆ ನಾವು ಆದೇಶ ಮಾಡಿದ್ವಿ. ವಿಶ್ವ ಕನ್ನಡ ಸಮ್ಮೇಳನ ವಿಶ್ವ ಕನ್ನಡ ಸಮ್ಮೇಳನ ಲಾಸ್ಟ್ ಟೈಮ್ ಬಜೆಟ್ ನಾಗ ಅನೌನ್ಸ್ ಮಾಡಿದ್ರಿ ಸರ್. ನೋಡ್ತೀನಿ ನಾನು ಅದನ್ನ ಚರ್ಚೆ ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡ್ತಾರಪ್ಪ. ಆ ಹೈಕಮಾಂಡ್ನವ್ರಿ ಮಾಡೋದು, ನಾವ್ ಹೆಂಗ್ ಹೇಳಕ್ಕಾಗುತ್ತೆ? ಆ ಲೆಟರ್ ಯಾರಿಗೆ ಸರ್ಕಾರದಾಗ ಐತ್ ಸರ್ ಅದು. ಗೊತ್ತಿಲ್ಲ ನನಗೆ, ಏನು ಅಂತ ವಿಚಾರ ಮಾಡಿ ಸರ್ಕಾರದಾಗ ಐತಂತೆ ಬಿಡುಗಡೆ ಏನೋ ವಿಚಾರ ಮಾಡ್ತೀವಿ. ಥ್ಯಾಂಕ್ ಯು.